ಓಂ ನಮಃ ಶಿವಾಯ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಬಂಧುಗಳೇ, ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳಿಗೂ ಕೂಡ ಅದರದೇ ಆದಂತಹ ಮಹತ್ವ ಇರುತ್ತೆ. ಯಾವುದು ಕೂಡ ಸುಮ್ಮನೆ ಜೀವನದಲ್ಲಿ ಘಟನೆಗಳು ಜರುಗೋದಿಲ್ಲ. ಅಂತಹ ಒಂದು ಘಟನೆಯ ಕುರಿತು ವಿಶೇಷವಾದಂತಹ ಒಂದು ಫೋನಿನ ಕಥೆ ಇದು. ಕೊನೆಯವರೆಗೂ ಈ ವಿಡಿಯೋವನ್ನ ತಪ್ಪದೇ ನೋಡಿ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ. ಒಬ್ಬ ಅರ್ಚಕರಿದ್ರು, ಪೂಜಾರಿಗಳಿದ್ರು ಒಂದು ದೇವಸ್ಥಾನದೊಳಗಡೆ. ಮರುದಿವಸ ಒಂದು ಮಹಾಪೂಜೆ ಇರೋದ್ರಿಂದ ರಾತ್ರಿ ಬಹಳ ಹೊತ್ತಿನವರೆಗೂ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಕೆಲಸದೊಳಗೆ ಅತ್ಯಂತ ಮಗ್ನರಾಗಿದ್ರು ಆ ಪೂಜಾರಿಗಳು. ತಡವಾಯಿತು ಅಂಥೇಳಿ ಆ ದಿವಸ ತಮ್ಮ ಮಗಳಿಗೆ ದೇವಸ್ಥಾನದ ಲ್ಯಾಂಡ್‌ಲೈನ್‌ನಿಂದ ಫೋನ್ ಮಾಡ್ತಾರೆ. ಫೋನು ನಿರಂತರವಾಗಿ ರಿಂಗ್ ಆಗ್ತಾನೇ ಇತ್ತು. ಆದರೆ ಆ ಕಡೆಯಿಂದ ಯಾರೂ ಕೂಡ ಫೋನನ್ನ ಸ್ವೀಕರಿಸಲೇ ಇಲ್ಲ. ಆಗ ಆ ಪೂಜಾರಿಗಳು ಉಳಿದ ತಮ್ಮ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಳ್ತಾರೆ. ಆಗ್ಲೇ ತುಂಬಾ ಹೊತ್ತಾಗಿತ್ತು. ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ ಅಂಥೇಳಿ ಆ ದೇವಸ್ಥಾನಕ್ಕೆ ಬೀಗ ಹಾಕೋದ್ಕಿಂತ ಮೊದಲು ಮತ್ತೊಂದು ಸಾರಿ ತಮ್ಮ ಮಗಳಿಗೆ ಆ ಲ್ಯಾಂಡ್‌ಲೈನ್‌ನಿಂದ ಕರೆ ಮಾಡ್ತಾರೆ. ಆಗ ತಕ್ಷಣವೇ ಅವರ ಮಗಳು ಆ ಫೋನ್ ಕರೆಯನ್ನ ಸ್ವೀಕರಿಸ್ತಾಳೆ. ಆಗ ಅರ್ಚಕರು ಹೇಳ್ತಾರೆ, ಯಾಕೆ ಮಗಳೇ, ನನಗೆ ಬಹಳ ಗಾಬರಿಯಾಗ್ಬಿಟ್ಟಿತ್ತು. ನೀನು ಮೊದಲ ಸಲ ಕರೆ ಮಾಡಿದಾಗ ಕರೆಯನ್ನ ಸ್ವೀಕರಿಸಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರ ಮಗಳು ಆಶ್ಚರ್ಯಭರಿತಳಾಗಿ ಕೇಳ್ತಾಳೆ, ಇಲ್ಲಪ್ಪ, ನನಗೆ ಯಾವ ಕರೆಯೂ ಕೂಡ ಬಂದಿರಲೇ ಇಲ್ಲ. ಇದೇ ಮೊದಲ ಕರೆ ನನಗೆ ಬಂದಿದ್ದು. ಈಗಲೇ ರಿಂಗ್ ಆಗಿದ ತಕ್ಷಣ ನಾನು ನಿಮ್ಮ ಫೋನನ್ನ ರಿಸೀವ್ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಚಕರು ಯೋಚನೆ ಮಾಡ್ತಾರೆ. ಟೆಲಿಫೋನ್ನಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು ಅಂದ್ಕೊಂಡು ಆ ಮಾತನ್ನ ಅಲ್ಲಿಗೆ ಅರ್ಧಕ್ಕೆ ಬಿಟ್ಟು ನಾನೀಗ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಮನೆಗೆ ಹೊರಡ್ತಾರೆ. ಮರುದಿನ ದೇವಸ್ಥಾನದ ಆ ಲ್ಯಾಂಡ್‌ಲೈನ್‌ಗೆ ಒಂದು ಕರೆ ಬರುತ್ತೆ. ಫೋನ್ ಬರುತ್ತೆ. ಆ ಕಡೆಯಿಂದ ವ್ಯಕ್ತಿ ಓರ್ವ ಕೇಳ್ತಾನೆ, ಕಳೆದ ರಾತ್ರಿ ಸುಮಾರು 10 ಗಂಟೆಗೆ ನೀವು ಯಾಕೆ ನನಗೆ ಕಾಲ್ ಮಾಡಿದ್ರಿ ಅಂತ. ಆಗ ಅರ್ಚಕರಿಗೆ ಎಲ್ಲವೂ ಅರ್ಥವಾಗಿತ್ತು. ಅವರು ಮುಂದೆ ಮಾತನಾಡ್ತಾ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ನನ್ನ ಮಗಳಿಗೆ ಕರೆ ಮಾಡುವಾಗ ತಪ್ಪಿ ಸಮಯವಲ್ಲದ ಸಮಯದಲ್ಲಿ ನಿಮಗೆ ಕರೆ ಬಂದು ತೊಂದರೆ ಆಯ್ತೇನೋ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಈ ವಿಷಯವನ್ನ ತುಂಬಾ ಗಮನ ಕೊಟ್ಟು ಕೇಳಿ ಬಂಧುಗಳೇ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಅರ್ಚಕರೇ, ನೀವು ಅತ್ಯಂತ ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳಕ್ಕೆ, ಸರಿಯಾದ ನಂಬರ್ಗೆನೆ ಕರೆಯನ್ನ ಮಾಡಿದಿರಿ. ನಿಮಗೆ ಅನಂತ ಕೋಟಿ ನಮನಗಳು. ಅರ್ಚಕರೇ, ನಿಮಗೆ ಗೊತ್ತಾ, ನಿನ್ನೆ ರಾತ್ರಿ 10 ಗಂಟೆಗೆ ನಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವವನಿದ್ದೆ. ಅದೇ ಸಮಯಕ್ಕೆ ನಾನು ಆ ಭಗವಂತನಿಗೆ ಹೇಳ್ತಾ ಇದ್ದೆ, ನಿನಗೇನಾದರೂ ನಾನು ಸಾಯಬಾರದು ಅಂತ ಅನ್ಸಿದ್ರೆ ನಿನ್ನ ಇರುವಿಕೆಯ ಬಗ್ಗೆ ನನಗೇನಾದರೂ ಸುಳಿವನ್ನ ಕೊಡು ಅಂತ ಬೇಡ್ಕೊಂಡಿದ್ದೆ. ತಕ್ಷಣವೇ ನನ್ನ ಮೊಬೈಲ್ ರಿಂಗ್ ಆಯಿತು. ಕಾಲರ್ ಐಡಿಯಲ್ಲಿ ದೇವಸ್ಥಾನ ಅಂತ ಬರೆದಿತ್ತು. ನಾನು ಅಕ್ಷರಶಃ ಆಶ್ಚರ್ಯಚಕಿತನಾಗಿ ಬಿಟ್ಟಿದ್ದೆ. ಒಂದು ಕ್ಷಣ ಹೆದರಿ ಬಿಟ್ಟಿದ್ದೆ. ಆ ಕರೆಯನ್ನ ಸ್ವೀಕರಿಸುವಂತಹ ಧೈರ್ಯ ಕೂಡ ನನ್ನಲ್ಲಿ ಇರಲಿಲ್ಲ ಅರ್ಚಕರೇ ಅಂತ ಹೇಳ್ತಾನೆ. ಬಂಧುಗಳೇ, ನೀವು ಪ್ರೀತಿಸುವ ಆ ಸರ್ವಶಕ್ತಿಶಾಲಿ ಭಗವಂತ ನಿಮಗಿಂತ ಹೆಚ್ಚು ನಿಮ್ಮನ್ನ ಪ್ರೀತಿಸ್ತಾನೆ.
ಹಾಗೆಯೇ ಸದಾ ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾ ಇರ್ತಾನೆ. ಅದ್ಯಾವುದೋ ಒಂದು ಶಕ್ತಿ ಖಂಡಿತ ಇದೆ. ಈ ಇಡೀ ಜಗತ್ತನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಮುಂದಿನ ಬಾರಿ ನಿಮಗೇನಾದ್ರೂ ತೊಂದರೆಯಾದ್ರೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಆ ಭಗವಂತನನ್ನ ಪ್ರಾರ್ಥಿಸಿ, ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಒದಗಿಸಿಕೊಡು ಭಗವಂತ ಅಂತ ಪ್ರಾರ್ಥನೆಯನ್ನ ಮಾಡಿ. ಖಂಡಿತವಾಗಿಯೂ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನಿಮ್ಮ ಕಷ್ಟಗಳು ಪರಿಹಾರವಾಗ್ತವೆ. ಬಂಧುಗಳೇ, ನೋವು, ಕಷ್ಟಗಳು ಅವನ ಸೃಷ್ಟಿಯ ತಾತ್ಕಾಲಿಕ ಕ್ಷಣಗಳೇ ಹೊರತು ಅವೇ ಶಾಶ್ವತವಾದಂಥವುಗಳಲ್ಲ. ಮನುಷ್ಯ ಅವನನ್ನ ಮರೆತು ನಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಇನ್ನೊಬ್ಬರ ಮಾತಿಗೆ ಸೋತು ಹೋಗಿರುವನು. ನಂಬಿ, ಆ ಭಗವಂತನನ್ನ ನಂಬಿ. ಶುಭವಾಗಲಿ ಬಂಧುಗಳೇ.